ಕರ್ನಾಟಕದ ಎಲ್ಲ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿರಂಜನ್ ಮಾಡುವ ನಮಸ್ಕಾರಗಳು. ಇವತ್ತಿನ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಗ್ರಾವಿಟಿಗೆ ಸ್ವಲ್ಪ ಇಂಟ್ರಡಕ್ಷನ್ ತೊಗೊಂಡಿದ್ವಿ. ಓಕೆ, ಇಂಟ್ರಡಕ್ಷನನ್ನು ತೊಗೊಂಡಿದ್ವಿ. ಈ ಇಂಟ್ರಡಕ್ಷನ್ಗೆ ಅನುಗುಣವಾಗಿ ಸ್ವಲ್ಪ ಕಂಟಿನ್ಯೂಷನ್ ಪಾರ್ಟ್ ಗುರುತ್ವ ಬಲಕ್ಕೆ ನಾವು ನೋಡ್ತಾ ಇದ್ದೀವಿ. ಫಾರೆಸ್ಟ್ ಗಾರ್ಡ್ಗೆ ಮಾತ್ರ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದೀವಿ ಅಂದರೆ ಬೀಟ್ ಫಾರೆಸ್ಟ್ ಅಂತೇಳಿ ನಾವು ನೋಡ್ತೇವೆ. 540 ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಅದಕ್ಕಾಗಿ ಏನು ಮಾಡ್ತಾ ಇದ್ದೀವಿ, ಥಿಯರಿ ಕ್ಲಾಸಸ್ಗಳನ್ನು ಆರಂಭಿಸ್ಕೊಂಡಿದ್ದೀವಿ. ಓಕೆ, ಮತ್ತು ಆಫ್ಲೈನ್ ಕ್ಲಾಸಸ್ಸು ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನೀವು ಯಾರ್ಯಾರು ಬಯಸ್ತಿರೋ ಏನು ಮಂತಲ್ಲಿ ನೀವೇನು ಮಾಡ್ಬೋದು, ಅಡ್ಮಿಷನ್ ತೊಗೋಬಹುದು. ಓಕೆನಾ? ಸೊ ಮುಂದಿನ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಮುಂದಿನ ಕಾನ್ಸೆಪ್ಟನ್ನು ಗಮನಿಸ್ತೀವಿ ಅಂದರೆ ಗುರುತ್ವ ಬಲ. ಲಾಸ್ಟ್ ಕ್ಲಾಸಲ್ಲಿ ಏನೇನು ನೋಡಿದ್ವಿ ಅಂತ ಹೇಳಿದ್ರೆ ವೆರಿ ಫಸ್ಟ್ ನಾವು ಯಾವುದು ಅಂತ ಹೇಳಿದ್ರೆ ಭೂಕೇಂದ್ರ ನಿಯಮವನ್ನು ಒಬ್ಬರು ಹೇಳ್ತಾರೆ. ಆ ನಿಯಮ ತಪ್ಪು ಅಂತ ಆಗುತ್ತೆ. ಯಾಕೆಂದರೆ ಭೂಮಿಯ ಕೇಂದ್ರ ಉಳಿದೆಲ್ಲ ಆಕಾಶಕಾಯಗಳು ಸುತ್ತುತ್ತವೆ ಎಂಬುದು ರಾಂಗ್ ಆದ ಕಾನ್ಸೆಪ್ಟ್ ಆಗಿದ್ದರಿಂದ ಅದು ತಪ್ಪು ಅಂತ ಕನ್ಸಿಡರ್ ಆಗುತ್ತೆ. ಹಾಗಾದರೆ ಭೂಕೇಂದ್ರ ನಿಯಮವನ್ನು ಹೇಳಿದಂಥ ವಿಜ್ಞಾನಿ ಯಾರು ಅಂದರೆ ಟಾಲಮಿ ಆಗಿರುತ್ತಾರೆ. ಇದರ ನಂತರ ಬರುವಂಥವ್ರು ಯಾರು ಅಂದರೆ ಸೂರ್ಯ ಕೇಂದ್ರ ನಿಯಮವನ್ನು ಹೇಳಿದಂಥ ವಿಜ್ಞಾನಿ. ಸೂರ್ಯ ಕೇಂದ್ರ ನಿಯಮ ಅಂತೇಳಿ ಸೂರ್ಯಕೇಂದ್ರ ನಿಯಮವನ್ನು ಹೇಳಿದಂಥ ವಿಜ್ಞಾನಿ ಅಂತೇಳಿ ಬಂದಾಗ ನಾವು ನೋಟಿಸ್ ಮಾಡುವಂಥದ್ದು ಯಾರು, ಕೋಪರ್ನಿಕಸ್ ಅಂತೇಳಿ. ಕೋಪರ್ನಿಕಸ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಸೂರ್ಯಕೇಂದ್ರ ನಿಯಮ ಹೇಳ್ತಾರೆ. ಇವರ ಪ್ರಕಾರ ರೈಟ್ ಏನು, ಸೂರ್ಯನ ಕೇಂದ್ರ ಉಳಿದೆಲ್ಲ ಆಕಾಶಕಾಯಗಳೇನಾಗಿರ್ತವೆ, ಸೊ ಸುತ್ತ ಅಂದರೆ ಭೂಮಿಯ ಸುತ್ತ ಸೂರ್ಯನ ಸುತ್ತ ಸುತ್ತಾಕುತ್ತವೆ. ಇದರ ನಂತರ ನಾವು ನೋಟಿಸ್ ಮಾಡುವಂಥದ್ದು ಯಾವುದು, ಸಂಪೂರ್ಣವಾಗಿ ಇನ್ನೊಂದು ಗಮನಿಸುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಗ್ರಹಗಳ ಚಲನಾ ನಿಯಮ ಅಂತೇಳಿ. ಗ್ರಹಗಳ ಚಲನಾ ನಿಯಮ ಅಂತೇಳಿ ಬರ್ತದೆ. ಗ್ರಹಗಳ ಚಲನಾ ನಿಯಮ, ಪ್ಲಾನೆಟರಿ ಮೋಷನ್ಸ್ ಅಂತ ಕರಿತೀವಿ. ಓಕೆ, ಈ ಪ್ಲಾನೆಟರಿ ಮೋಷನ್ಸ್ಗಳನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂದರೆ ಕೆಪ್ಲರ್ ಅವರು ಮೊದಲ ಬಾರಿಗೆ ಪರಿಚಯ ಮಾಡಿಕೊಡ್ತಾರೆ. ಇದರ ನಂತರ ಕೆಪ್ಲರ್ ಪ್ರಕಾರ ಇದರ ನಂತರ ನಾವು ನೋಡುವಂಥದ್ದು ಯಾವುದು ಅಂದರೆ ಗುರುತ್ವ ನಿಯಮ ಅಂತ ಗಮನಿಸ್ತೀವಿ. ಸೊ ಗುರುತ್ವ ನಿಯಮದಲ್ಲಿ ನಾವು ಗಮನಿಸುವ ಹಾಗೆ ಯಾರು ಬರ್ತಾರೆ, ಗುರುತ್ವ ಬಲ, ನ್ಯೂಟನ್ ಅವರು ಬರ್ತಾರೆ. ಗುರುತ್ವ ಬಲ ಅಂತ ಹೇಳಿದ ವಿಜ್ಞಾನಿ ಯಾರು ಅಂದರೆ ನ್ಯೂಟನ್. ಮರಿಬಾರ್ದು ಇವರ ಹೆಸರನ್ನು, ನ್ಯೂಟನ್ ಅಂತೇಳಿ ನೋಟಿಸ್ ಮಾಡ್ಬೋದು. ಹಾಗಾದರೆ ಮುಂದಿನ ಕಾನ್ಸೆಪ್ಟನ್ನು ನೋಟಿಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿಂದ ಏನಾಗಿರುತ್ತೆ, ಕೆಪ್ಲರ್ ನಿಯಮಗಳು ಏನು ಹೇಳಿದ್ವಿ ಇವುಗಳನ್ನು ಭಾಳ ಈಸಿಯಾಗಿ ಹೇಳ್ಬಿಡ್ತೀವಿ. ಸೊ ಭೂಮಿಯ ಕೇಂದ್ರ ಮತ್ತು ಸೂರ್ಯನೇ ಕೇಂದ್ರ ಅಂತ ಹೇಳಿಬಿಡ್ತೀವಿ. ಆದರೆ ಗ್ರಹಗಳ ಚಲನಾ ನಿಯಮಕ್ಕೆ ಸ್ವಲ್ಪ ಕಾನ್ಸೆಪ್ಟನ್ನು ಓದ್ಕೊಂಡಿರಬೇಕು. ಓಕೆ, ಸ್ವಲ್ಪ ಗಮನಿಸೋದಾಯಿತು ಅಂದರೆ ಅದರಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಯಾವುದು, ಕೆಪ್ಲರ್ 1 ಅಂತ ನೋಟಿಸ್ ಮಾಡಿ. ಕೆಪ್ಲರ್ 1 ಇದು ಏನಾಗಿರುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಹೆಸರುಗಳನ್ನು ನಾವು ನೋಟಿಸ್ ಮಾಡ್ತೀವಿ. ಕಕ್ಷೆ ನಿಯಮ ಅಂತ ಗಮನಿಸ್ತೀವಪ್ಪ. ಕಕ್ಷೆ ನಿಯಮ, ಲಾ ಆಫ್ ಆರ್ಬಿಟ್ ಅಂತೇಳಿ ಕರೆಯಲಾಗುತ್ತೆ. ಲಾ ಆಫ್ ಆರ್ಬಿಟ್ ಅಂತ ಕರಿತೀವಿ. ಕಕ್ಷೆ ನಿಯಮ ಸಾಮಾನ್ಯವಾಗಿ ಈ ಕಕ್ಷೆ ನಿಯಮಕ್ಕೆ ಗಮನಿಸಬೇಕಾದಂತಹ ಅಂಶ. ಓಕೆ, ಈ ಕಕ್ಷೆ ನಿಯಮ ಅಂತೇಳಿ ಬಂದಾಗ ಸಹಜವಾಗಿ ಸೂರ್ಯನೇ ಕೇಂದ್ರ ಉಳಿದೆಲ್ಲ ಆಕಾಶಕಾಯಗಳು ಏನಾಗಿರುತ್ತವೆ, ಸೂರ್ಯನೇ ಕೇಂದ್ರ ಉಳಿದೆಲ್ಲ ಆಕಾಶಕಾಯಗಳು ಏನು ನೋಟಿಸ್ ಮಾಡಬಹುದು ಅಂತ ಹೇಳಿದ್ರೆ ಈ ರೀತಿ ಏನು ಮಾಡಬಹುದು, ಗ್ರಹಗಳ ಸುತ್ತ ಈ ರೀತಿ ನೋಟಿಸ್ ಮಾಡಬಹುದು, ಈ ರೀತಿ ಗಮನಿಸಬಹುದು. ಓಕೆ, ಪ್ಲಾನೆಟ್ ಗ್ರಹಗಳನ್ನು ಏನು ಮಾಡ್ತಾ ಹೋಗ್ತದೆ, ಸುತ್ತಾ ಹೋಗುವಂಥದ್ದು. ಓಕೆ, ಹಾಗಾದರೆ ಸೂರ್ಯನ ಸುತ್ತ ಗ್ರಹಗಳು ಏನು ಮಾಡ್ತಾ ಇದ್ದಾವೆ, ದೀರ್ಘವೃತ್ತಾಕಾರದಲ್ಲಿ ಸುತ್ತುತ್ತವೆ. ಇನ್ ದ ಸೋಲಾರ್ ಸಿಸ್ಟಮ್ ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದ ಸನ್ ಇನ್ ಆನ್ ಎಲಿಪ್ಟಿಕಲ್ ಆರ್ಬಿಟ್. ಓಕೆ, ದಟ್ ಈಸ್ ಕಾಲ್ಡ್ ಫಸ್ಟ್ ಲಾ ಆಫ್ ಕೆಪ್ಲರ್. ಅದನ್ನು ನಾವು ಲಾ ಆಫ್ ಆರ್ಬಿಟ್ ಅಂತಲೇ ಕರಿತೀವಿ. ಇದರ ಆಧಾರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೌರವ್ಯೂಹದಲ್ಲಿ ಒಟ್ಟು ಗ್ರಹಗಳ ಸಂಖ್ಯೆ. ಸಾಮಾನ್ಯವಾಗಿ ಗ್ರಹ ಅಂತ ಹೇಳಿ ಬಂದಾಗ ಒಂದು ನಿಯಮ ಉಂಟು. ಏನಿದು, ಗ್ರಹ ಅಂತ ಹೇಳಿ ಬಂದಾಗ ಭ್ರಮಣೆಯೂ ಇರಬೇಕು, ಆಕ್ಸಿಸ್ ರೊಟೇಷನ್,
ಭ್ರಮಣೆ ಇರಬೇಕು, ಇನ್ನೊಂದು ಪರಿಭ್ರಮಣೆ ಇರಬೇಕು. ಭ್ರಮಣೆ ಮತ್ತು ಪರಿಭ್ರಮಣೆ, ಇಂಗ್ಲೀಷಲ್ಲಿ ಆಕ್ಸಿಸ್ ರೊಟೇಷನ್, ಆಕ್ಸಿಸ್ ರೊಟೇಷನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ರೆವಲ್ಯೂಷನ್ ಅಂತಲೂ ಕರಿತೀವಿ. ರೆವಲ್ಯೂಷನ್, ಆಕ್ಸಿಸ್ ರೊಟೇಷನ್ ಮತ್ತು ರೆವಲ್ಯೂಷನ್ ಎರಡರಲ್ಲೂ ನಾವು ನೋಟಿಸ್ ಮಾಡುವಂಥದ್ದು ಭ್ರಮಣೆ ಮತ್ತು ಪರಿಭ್ರಮಣೆ. ಆದರೆ ಪ್ಲೂಟೋಗೆ ಮಾತ್ರ ಏನಿತ್ತು ಅಂತ ಹೇಳಿದ್ರೆ, ಪ್ಲೂಟೋ ಗ್ರಹಕ್ಕೆ ಮಾತ್ರ ಏನಿತ್ತು ಅಂದರೆ ಭ್ರಮಣೆ ಮಾತ್ರ ಇತ್ತು, ತನ್ನನ್ನು ತಾನು ಸುತ್ತುತ್ತಾ ಇದ್ದ, ಆದರೆ ಪರಿಭ್ರಮಣೆ ಸರಿಯಾದ ಕ್ರಮದಲ್ಲಿ ಇರಲಿಲ್ಲ. ಓಕೆ, ಸೊ ಈ ಕಾರಣಕ್ಕಾಗಿ ನಾವು ಏನು ನೋಟಿಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಕಾರಣಕ್ಕಾಗಿ ಗಮನಿಸಬೇಕಾದಂಥ ಅಂಶ. ಓಕೆ, ಈ ಕಾರಣಕ್ಕಾಗಿ ಪ್ಲೂಟೋ ಗ್ರಹ ಅಂತ ಏನು ನೋಟಿಸ್ ಮಾಡ್ತೀವಲ್ಲ, ಇದು ಪರಿಭ್ರಮಣೆಯನ್ನು ಹೊಂದಿತ್ತು. ಮತ್ತು ಇನ್ನೊಂದು ಆಕಾಶಕಾಯವನ್ನು ಏನು ಮಾಡ್ತಾ ಇತ್ತು, ಪ್ಲೂಟೋನ 2 ಬಾರಿ ಹಾದು ಬರುತ್ತಿತ್ತು. 2 times ಇಂಟರ್ಪ್ರಿಟ್ಸ್ ನೆಪ್ಚೂನ್ಸ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, 2 times 2 ಬಾರಿ ನೆಪ್ಚೂನ್ಸ್ ಪಥವನ್ನು ಏನು ಮಾಡ್ತಾ ಇತ್ತು, ಹಾದು ಬರುತ್ತಿತ್ತು. ಈ ಕಾರಣಕ್ಕಾಗಿ ಇದನ್ನೇನು ಮಾಡಿದ್ರು ಅಂದರೆ, ಗ್ರಹದ ಗುಂಪಿನಿಂದ 2006 ಇಸವಿಯ ನಂತರ ಗ್ರಹದ ಗುಂಪಿನಿಂದ ಹೊರಗಿಡ್ತಾರೆ. ಹಾಗಾದರೆ ಸೌರವ್ಯೂಹದಲ್ಲಿ ಈಗಿರುವ ಗ್ರಹಗಳ ಸಂಖ್ಯೆ ಎಷ್ಟು ಅಂದರೆ 8 ಗ್ರಹಗಳು. ಹೌದಾ, 8 ಗ್ರಹಗಳು. ಈ 8 ಗ್ರಹಗಳನ್ನು ನೆನ್ಪಿಟ್ಟುಕೊಳ್ಳೋದು ಹೇಗೆ ಗೊತ್ತಲ್ಲಿ? ಸೊ 8 ಗ್ರಹಗಳನ್ನು ನೆನ್ಪಿಟ್ಟುಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ಗಮನಿಸಬೇಕಾದಂಥದ್ದು ಸೂರ್ಯನಿಂದ ನಾವು ತಗೋಬೇಕಾಗಿರುವಂಥದ್ದು ಏನಾಗಿರುತ್ತೆ ಅಂದರೆ, ಸೋಮವಾರ, ಮಂಗಳವಾರ, ಬುಧವಾರ, ಎಸ್ ಗೊತ್ತಿರಲಿ, ಸೋಮವಾರ ಕ್ಲಾಸಿಗೆ ಹೊರಟ್ರೆ, ಓಕೆ, ಸೋಮವಾರ ಸೂರ್ಯ ನೆನಪಿರಲಿ, ಇದು ಸೂರ್ಯನನ್ನು ಸೂಚಿಸುತ್ತದೆ. ಸೂರ್ಯ ಇಲ್ಲಿಂದ ನಾವು ನೋಟಿಸ್ ಮಾಡ್ತೀವಿ ಅಂದರೆ, ಸೋಮವಾರ ಒಂದು ದಿನ ಬಿಟ್ಟು ಒಂದಿನ ಕ್ಲಾಸಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೋಣ. ಓಕೆ, ಸೋಮವಾರ ಮಂಗಳವಾರ ಬಿಟ್ಟು ಬುಧವಾರ ಹೋಗ್ತಾ ಇದ್ದೀವಿ. ಬುಧವಾರ ಬುಧ ಗ್ರಹ. ಓಕೆ, ಬುಧವಾರ ಗುರುವಾರ ಬಿಟ್ಟು ಶುಕ್ರವಾರ ಹೋಗ್ತೀವಿ. ಶುಕ್ರವಾರ ಶುಕ್ರ ಗ್ರಹ. ಓಕೆ, ಶುಕ್ರವಾರ. ಶನಿವಾರ ಬಿಟ್ಟು ಮತ್ತೆ ಭಾನುವಾರ ಹೋಗ್ತಾ ಇದ್ದೀವಿ. ಓಕೆ, ಭಾನುವಾರ. ಇದು ಒಂದನ್ನು ಮಾತ್ರ ಭೂಮಿ ಅಂತ ನೆನ್ಪಿಡಬೇಕು, ಭೂಮಿ. ಓಕೆ, ಭಾನುವಾರ ಬಿಟ್ಟು ಸೋಮವಾರ ಬಿಟ್ಟು ಸೋಮವಾರ ಬಿಟ್ಟು ಮತ್ತೆ ಏನಾಗ್ತಾ ಇದ್ದೀವಿ, ಮಂಗಳವಾರ ಹೋಗ್ತಾ ಇದ್ದೀವಿ. ಮಂಗಳ ನೋಡಿ, ಆರ್ಡ್ರಲ್ಲಿ ನೆನ್ಪಿಡುವಂಥ ಸೂತ್ರ. ಮಂಗಳವಾರ ಬಿಟ್ಟು ಬುಧವಾರ ಬಿಟ್ಟು ಗುರುವಾರ ಹೋಗ್ತಾ ಇದ್ದೀವಿ. ಗುರುಗ್ರಹ. ಶುಕ್ರವಾರ ಬಿಟ್ಟು ಶನಿವಾರ ಹೋಗ್ತಾ ಇದ್ದೀವಿ ಕ್ಲಾಸಸ್ಗಳಿಗೆ. ಶನಿಗ್ರಹ. ಹಾಗಾದರೆ ಕ್ಲಾಸಸ್ಗಳಲ್ಲಿ ಯಾರ್ಯಾರು ಇರ್ತಾರೆ? ಒಂದು ನೀವಿರ್ತೀರಿ, ಇನ್ನೊಂದು ನಾನು ಇರ್ತೀನಿ, ರೈಟ್? ಓಕೆ, ಟೀಚರ್ಸ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಮತ್ತು ಟೀಚರ್ಸ್ ಇರ್ತಾರೆ. ಓಕೆ, ಹಾಗಾದರೆ ಶನಿವಾರ ತನಕ ಹಿಂಗೆ ಒಂದಿನ ಬಿಟ್ಟು ಒಂದಿನ ಹೋಗೋರು ಯಾರು? ನೀವು ಯುರೇನಸ್. ಓಕೆ, ನಾನು ಓಕೆ ಎನ್ ನೆಪ್ಚೂನ್. ಓಕೆ, ನೆಪ್ಚೂನ್ ಅಂತ ನೋಡಲಿ. ಸೂರ್ಯನ ನಂತರ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಆರ್ಡರ್ ವೈಸ್ ಬಂತು. ಇದರಲ್ಲಿ ಒಳಗ್ರಹಗಳು ಮತ್ತು ಹೊರಗ್ರಹಗಳು ಅಂತೇಳಿ ಬರ್ತದೆ. ಓಕೆ, ಹೊರಗ್ರಹಗಳು ಮತ್ತು ಒಳಗ್ರಹಗಳು ಇದರ ಆಧಾರದ ಮೇಲೆ ಪ್ರಶ್ನೆ ಇರುತ್ತೆ ಗೊತ್ತಲ್ಲಿ. ಹಾಗಾದರೆ 1,
1 2 3 4 ಏನೇನಿದೆಲ್ಲ ಇವುಗಳನ್ನು ಒಳಗ್ರಹಗಳು ಅಂತ ಕರಿತೀವಿ. ಕಾರಣ ಇಲ್ಲೆಲ್ಲ ಸೆಲೆಸ್ಟಿಯಲ್ ಬಾಡೀಸ್ಗಳು ಇರುತ್ತವೆ. ಸೆಲೆಸ್ಟಿಯಲ್ ಬಾಡೀಸ್. ಓಕೆ, ಇನ್ನು ಮುಂದಿನ 4 ಅಂತ ಏನು ನೋಡ್ತೀವಲ್ಲ ಇವುಗಳನ್ನು ನಾವು ಹೊರಗ್ರಹಗಳು ಅಂತ ಕರಿತೀವಿ. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್. ಮತ್ತು ಇದು ಔಟರ್ ಪ್ಲಾನೆಟ್ಸ್. ಓಕೆ, ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಹಾಗಾದರೆ ಒಳಗ್ರಹ ಹೊರಗ್ರಹಗಳ ಪಟ್ಟಿಯಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಒಳಗ್ರಹಗಳ ಪಟ್ಟಿಯಲ್ಲಿ ಆರ್ಡರ್ ವೈಸ್ ನೋಡೋದಾಯಿತು ಅಂತ ಹೇಳಿದ್ರೆ ಇದು ದೊಡ್ಡ ಗ್ರಹ. ಓಕೆ, ದೊಡ್ಡ ಗ್ರಹ ಒಂದನೇದಿದು ದೊಡ್ಡ ಗ್ರಹ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಹಾಗಾದರೆ ಅತಿ ಚಿಕ್ಕ ಗ್ರಹ ಯಾವುದಾಗಿರುತ್ತೆ? ಬುಧ ಗ್ರಹ ಆಗಿರುತ್ತದೆ. ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಅಂತೇಳಿ ನೋಡ್ತೀವಿ. ಮತ್ತು ಈ 2 ಗ್ರಹಕ್ಕೆ ಏನಿಲ್ಲ, ನ್ಯಾಚುರಲ್ ಸ್ಯಾಟಲೈಟ್ಸ್ಗಳು ಇಲ್ಲವೇ ಇಲ್ಲ. ಹೌದಾ? ಹಾಗಾದರೆ ನ್ಯಾಚುರಲ್ ಸ್ಯಾಟಲೈಟ್ಸ್ಗಳು ಇಲ್ಲ. ನೆಕ್ಸ್ಟು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥದ್ದು ಯಾವುದು? ಶನಿಗ್ರಹ. ಇದಾದ ನಂತರ ಗುರುವಿನ ಗ್ರಹಗಳಲ್ಲಿ ಪ್ರಮುಖ 4 ಅಯೋ, ಯುರೋಪಾ, ಗ್ಯಾನೆಮಡ, ಕೆಲಿಸ್ಟಾಗಳನ್ನು ಕಂಡಿಡಿದಂತಹವರು ಯಾರು ಅಂದರೆ ನಮ್ಮ ಗೆಲಿಲಿಯೋವರು. ತನ್ನ ದೂರದರ್ಶಕಗಳಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ ಟೆಲಿಸ್ಕೋಪ್, ಸ್ಪೇಸ್ ಟೆಲಿಸ್ಕೋಪ್ ಅಥವಾ ಟೆಲಿಸ್ಕೋಪಿಂದ ಏನು ಮಾಡಿದ್ರು ಅಂದರೆ ಇದನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಡ್ತಾರೆ. ಓಕೆ, ಸೊ ಇಷ್ಟು ಏನು ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡಬಹುದಾದಂಥದ್ದು. ಇದರಲ್ಲಿ ಏನಾಗಿರುತ್ತೆ? ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಎಲ್ಲವೂ ಏನಾಗಿರ್ತವೆ? ಆ್ಯಂಟಿ ಕ್ಲಾಕ್ ವೈಸ್ ಎಕ್ಸೆಪ್ಟ್ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಯಾವುದಾಗಿರುತ್ತೆ? ಶುಕ್ರ ಮತ್ತು ಯುರೇನಸ್ ಮಾತ್ರ ಏನಾಗಿರುತ್ತೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಇನ್ನೆಲ್ಲವೂ ಏನಾಗಿರ್ತವೆ? ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸುತ್ತುತ್ತವೆ. ಓಕೆ, ಸೊ ಈ ರೀತಿ ನಾವೇನು ನೋಟಿಸ್ ಮಾಡ್ತೇವೆ. ಇದರಲ್ಲಿ ಇದನ್ನು ಕೆಂಪನೆಯ ಗ್ರಹ ಅಂತ ಕರಿತೀವಿ. ಎಕ್ಸಾಮಿಗೆ ಕೇಳಿದ್ದಾರೆ, ಕೆಂಪನೆ ಗ್ರಹ ಅಂತ ಕರಿತೀವಿ. ಯಾಕೆ ಕೆಂಪನೆಯ ಗ್ರಹ? ಯಾಕೆ ಸಾಮಾನ್ಯವಾಗಿ ಏನಾಗಿರುತ್ತೆ? ಕೆಂಪನೆಯ ಗ್ರಹ, ಕೆಂಪಾದ ಗ್ರಹ, ಕೆಂಪನೆಯ ಗ್ರಹ ಐರನ್ ಆಕ್ಸೈಡನ್ನು ಹೊಂದಿರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಓಕೆ, ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತೇಳಿ ಕರೆದ್ರೆ ಯಾವುದು? ಶುಕ್ರ ಗ್ರಹ ಅಂತ ಹೇಳ್ತೀವಿ. ಹಾಗಾದರೆ ಭೂಮಿಯಲ್ಲಿ ಅಂತೇಳಿ ಬಂದಾಗ ಸಾಕಷ್ಟು ವಲಯಗಳ ಮೇಲೆ ಪ್ರಶ್ನೆಗಳು ಸಿಗ್ತವೆ. ಮತ್ತು ಇದರಲ್ಲಿ ತುಂಬ ಹಗುರವಾದಂಥದ್ದು ಯಾವುದು ಅಂದರೆ ಟೈಟಾನ್ ಎಂಬ ಒಂದು ಸ್ಯಾಟಲೈಟ್ ಏನಾಗಿರುತ್ತೆ ಶನಿಗ್ರಹದ್ದು, ತುಂಬ ಹಗುರವಾದಂಥದ್ದು ಮತ್ತು ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂಥದ್ದು. ಅಂದರೆ ಟು ಲೋ, ನಮ್ಮ ಸಮುದ್ರದಲ್ಲೂ ತೇಲುತ್ತದೆ ಅಷ್ಟು ಹಗುರ ಅಂದರೆ ಯಾವುದು? ಶನಿಗ್ರಹ ಆಗಿರುತ್ತದೆ. ಓಕೆ, ರಿಂಗನ್ನು ಹೊಂದಿರೋದು ಬ್ಯೂಟಿಫುಲ್ ಗ್ರಹ ಅಂತ ಹೇಳಿದ್ರೆ ಯಾವುದಾಗಿರುತ್ತೆ? ಶನಿಗ್ರಹನೇ ಆಗಿರುತ್ತೆ. ಓಕೆ, ಇದನ್ನು ಇಂಗ್ಲೀಷಲ್ಲಿ ನೆನ್ಪಿಡೋದು ಹೇಗೆ ನೋಡಿ. ಮೈ ವೆರಿ ಎಜುಕೇಟೆಡ್ ಮದರ್, ಮೈ ವೆರಿ ಎಜುಕೇಟೆಡ್ mother just shown us 9 planets. ನೋಡಿಲ್ಲಿ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಓಕೆ, ಇನ್ನರ್ ಪ್ಲಾನೆಟ್ಸ್ ಇವುಗಳನ್ನು ಇನ್ನರ್ ಪ್ಲಾನೆಟ್ಸ್ ಅಂತೀವಿ. ಔಟರ್ ಪ್ಲಾನೆಟ್ಸ್ ಅಂತ ಅವುಗಳನ್ನು ಕರೆಯಲಾಗುತ್ತೆ. ಗೊತ್ತಿಲ್ಲ. ಓಕೆ, 5ನೇ ದೊಡ್ಡ ಗ್ರಹ ಯಾವುದು ಅಂದರೆ ನಮ್ಮ ಭೂಮಿ. 5th ಲಾರ್ಜೆಸ್ಟ್ ಆರ್ ಬಿಗ್ಗೆಸ್ಟ್ ಪ್ಲಾನೆಟ್ ಅಂತ ಹೇಳಿ ಬಂದಾಗ ನಾವೇನಾಗಿರ್ತೀವಿ ಅಂದರೆ ಅರ್ಥನ ಹೇಳ್ತೀವಿ. ಓಕೆ, ಲಾರ್ಜೆಸ್ಟ್ ಅಂತ ಹೇಳಿದಾಗ ಜುಪಿಟರ್. ಓಕೆ, ಸ್ಮಾಲೆಸ್ಟ್ ಅಂತ ಹೇಳಿ ಬಂದಾಗ ಮರ್ಕ್ಯುರಿ ಅಂತ ನೋಟಿಸ್ ಮಾಡ್ತೀವಿ. ಸೊ ಈ ರೀತಿ ಗಮನಿಸ್ಬೋದು. ಓಕೆ, ಇದರಲ್ಲಿ ಕೆಪ್ಲರ್ನ 2ನೇ ನಿಯಮ ಗಮನಿಸೋಣ. ಕೆಪ್ಲರ್ನ 1ನೇ ನಿಯಮ ಅದು. ಓಕೆ, ಈಗ ಕೆಪ್ಲರ್ನ 2ನೇ ನಿಯಮ, ಇದಕ್ಕೆ ಇನ್ನೊಂದು ಹೆಸರೇನು? ಕೆಪ್ಲರ್ನ 2ನೇ ನಿಯಮಕ್ಕೆ ಇನ್ನೊಂದು ಹೆಸರುಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಏನು ಹೇಳ್ತೀವಿ? ವಿಸ್ತೀರ್ಣ ನಿಯಮ ಅಂತ ಮಾತಾಡ್ತೀವಿ. ವಿಸ್ತೀರ್ಣ ನಿಯಮ, ಲಾ ಆಫ್ ಏರಿಯಾ ಅಂತ ಹೇಳ್ತೀವಿ. ಲಾ ಆಫ್ ಏರಿಯಾ ಅಂತೇಳಿ ಬಂದರೆ
ಏನಾಗಿರುತ್ತೆ ನೋಟಿಸ್ ಮಾಡಬಹುದಾದದ್ದು, ಗ್ರಹಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸಮದೂರವನ್ನು ನಿರ್ದಿಷ್ಟ ಸಮಯದಲ್ಲಿ, ಗ್ರಹಗಳು ಸಮದೂರವನ್ನು ನಿರ್ದಿಷ್ಟ ಸಮಯದಲ್ಲಿ ಏನು ಮಾಡಿರ್ತವೆ, ಕ್ರಮಿಸಿರುತ್ತವೆ. ಓಕೆ, ಸನ್ ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಇದೊಂದು ಏರಿಯಾ, ಇದು ಒಂದು ಏರಿಯಾ. ಓಕೆ, ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ಲಾನೆಟ್ 1, ಪ್ಲಾನೆಟ್ 2, ಪ್ಲಾನೆಟ್ 3, ಪ್ಲಾನೆಟ್ 4 ಅಂದರೆ ಪೊಸಿಷನ್ ಆಫ್ ದ ಪ್ಲಾನೆಟ್ಸ್. ಅರ್ಥನೇ ತಗೊಳ್ಳೋದಾಯಿತು ಅಂದರೆ ಮಳೆಗಾಲದ ನಂತರ ರೈನಿ ಸೀಸನ್ ಅಂತೇಳಿ ಕರಿತೀವಿ, ರೈನಿ ಸೀಸನ್. ಓಕೆ, ರೈನಿ ಸೀಸನ್ನಿಂದ ಏನಾಗಿರುತ್ತೆ ಅಂದರೆ ವಿಂಟರ್ ಸೀಸನ್ಗೆ ಹೋಗುತ್ತೆ, ಚಳಿಗಾಲ, ಚಳಿಗಾಲ, ವಿಂಟರ್ ಸೀಸನ್, ವಿಂಟರ್ಗೆ ಹೋಗ್ತೀವಿ. ಓಕೆ, ಇಲ್ಲಿಂದ ಏನಾಗಿರುತ್ತೆ ಅಂದರೆ ಶರತ್ಕಾಲ ಅಂತ ಹೋಗ್ತೀವಿ. ಶರತ್ಕಾಲ, ಮಾನ್ಸೂನ್. ಓಕೆ, ಶರತ್ಕಾಲ ಮತ್ತು ಬೇಸಿಗೆ, ಸಮ್ಮರ್. ಓಕೆ, ಗೊತ್ತಲ್ಲಿ ಇಷ್ಟು ಏನು ಅಂತ ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಗಮನಿಸಬೇಕಾದಂಥ ಅಂಶಗಳು. ಸೊ ಇವುಗಳಲ್ಲಿ ನಾವು ಗಮನಿಸಬೇಕಾದಂಥದ್ದು ಏನು ಅಂದರೆ ಒಟ್ಟು ಪ್ರಮುಖ ನಾಲ್ಕು ಋತುಮಾನಗಳು ಪ್ರತಿ 3 ತಿಂಗಳಿಗೊಮ್ಮೆ ಚೇಂಜಸ್ ಆಗ್ತವೆ. 4 ಮೂಲೆ 12 ತಿಂಗಳು, 12 ತಿಂಗಳು. ಓಕೆ, ಒಂದು ವರ್ಷ, 1 ಇಯರ್ ಅಂತೇಳಿ ಕರಿತೀವಿ. ಓಕೆ, ಒಂದು ವರ್ಷ, 1 ಇಯರ್ ಅಂತೇಳಿ ನಾವು ನೋಟಿಸ್ ಮಾಡಬಹುದು. ಓಕೆನಾ. ಸೊ ಹಾಗಾದರೆ ಇಲ್ಲಿಂದ ನೆಕ್ಸ್ಟು ಗಮನಿಸಬೇಕಾದಂಥದ್ದು ಅಂತ ಹೇಳಿದ್ರೆ ಸೊ ವಿಸ್ತೀರ್ಣ ನಿಯಮ ಅಥವಾ ಲಾ ಆಫ್ ಏರಿಯಾ ಅಂತೇಳಿ ಕರೆಯಲಾಗುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ, ಇವು ಆ್ಯಕ್ಚುಲಿ ನಮಗೆ ತಿಳಿಸುವಂಥದ್ದು ಏನು ಅಂದರೆ ಋತುಮಾನಗಳ ಬದಲಾವಣೆಗಳನ್ನು ತಿಳಿಸುತ್ತವೆ. they shows or it explains, okay, law of area which explains the changing the seasons. ಓಕೆ, ಸೀಸನ್ಸ್ ಅಂತ ಅರ್ಥ. ಓಕೆ, ಅದ್ರ ಬಗ್ಗೆ ಹೇಳುತ್ತೆ. ಹಾಗಾದರೆ ಅಫೀಲಿಯನ್ ಅಂತ ಒಂದು ವರ್ಡ್ ಇದೆ, ಅಫೀಲಿಯನ್ ಅಂತ ಒಂದು ವರ್ಡ್ ಇದೆ. ಓಕೆ, ಅಫೀಲಿಯನ್ ಅಂತ ಯಾವಾಗ ಹೇಳಬೇಕು ಅಂತ ಹೇಳಿದ್ರೆ ಗ್ರಹಗಳು ಸೂರ್ಯನಿಂದ ದೂರವಿದ್ದರೆ, ಗ್ರಹ ಸೂರ್ಯನಿಂದ ಏನಾಗಿರುತ್ತೆ ಅಂದರೆ ಸೂರ್ಯನಿಂದ ದೂರ ಇದ್ದರೆ ಹೇಳಬೇಕು ಇದನ್ನು. ಓಕೆ, ಸೂರ್ಯನಿಂದ ದೂರ ಇದ್ದರೆ ಅಫೀಲಿಯನ್ ಅಂತ ಹೇಳಬೇಕು. ಅಫೀಲಿಯನ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಉಚ್ಚಸ್ಥಾನ ಅಂತ ಕರೆಯಲಾಗುತ್ತೆ. ಉಚ್ಚಸ್ಥಾನದಲ್ಲಿ ಗ್ರಹಗಳ ವೇಗ ಏನಾಗಿರುತ್ತದೆ ಅಂದರೆ ಇವುಗಳ ವೇಗ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಧಾನಗತಿಯಲ್ಲಿರುತ್ತದೆ. ನಿಧಾನಗತಿ ಅಂತ ಕರಿತೀವಿ. ವೇಗ, ಸ್ಪೀಡ್ ಆಫ್ ಏನಾಗಿರುತ್ತೆ ಅಂದರೆ ಟು ಲೋ ಅಂತ ಕರಿತೀವಿ ಒಂದು ವೇಳೆ ಅಫೀಲಿಯನ್. ಇನ್ನೊಂದು ಫೆರೀಲಿಯನ್ ಅಂತ ನೋಡ್ತೀವಿ. ಫೆರೀಲಿಯನ್ ಅಂದರೆ ನೀಚ ಸ್ಥಾನ. ಸಂಬಂಧಿಕರು ಯಾವಾಗಲೂ ದೂರ ಇರಬೇಕು, ಅವ್ರನ್ನ ಉಚ್ಚ ಸ್ಥಾನದಲ್ಲಿಟ್ಟು ಗೌರವಿಸಲಾಗುತ್ತೆ. ಅವ್ರೇನಾದ್ರು ಹತ್ರ ಬಂದರೆ ನಾವರ ನೀಚರಾಗ್ತೀವಿಲ್ಲ, ಅವರಾದರೂ ನೀಚರಾಗ್ತಾರೆ. ಓಕೆ, ಗ್ರಹ ಸೂರ್ಯನಿಂದ ಅಥವಾ ಸೂರ್ಯನಿಗೆ ಸಮೀಪ ಇರುವುದನ್ನು ಏನಂತ ಕರಿಬೇಕಪ್ಪ? ಸಮೀಪ ಅಂತ ಏನು ನೋಡ್ತೀವಲ್ಲ, ನಿಯರ್ ಡಿಸ್ಟೆನ್ಸ್ ಟು ದ ಸನ್. ಓಕೆ, ದಟ್ ವಿ ಕಾಲ್ ಇಟ್ ಆಸ್ ಫೆರೀಲಿಯನ್ ಅಂತ ಕರಿತೀವಿ. ಇವುಗಳ ವೇಗ ಏನಾಗಿರುತ್ತೆ ಅಂದರೆ ಹೆಚ್ಚು. ಇವುಗಳ ವೇಗ ಏನಾಗಿರುತ್ತೆ? ಹೆಚ್ಚು ಅಂತ ಕರಿತೀವಿ. ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಅಫೀಲಿಯನ್ ಅಂತ ಒಂದು ನೋಡ್ತೀವಿ ಅಂದರೆ ಇನ್ನೊಂದು ಫೆರೀಲಿಯನ್ ಅಂತ ಇನ್ನೊಂದು ಕಡೆಗೆ ನೋಟಿಸ್ ಮಾಡ್ತೀವಿ. ನೆನಪಿರಲಿದು. ಓಕೆ, ಹೀಗೆ ನಾವು ಅಫೀಲಿಯನ್ ಫೆರೀಲಿಯನ್ಗಳನ್ನು ಗಮನಿಸಬೇಕಾದಂಥ ಅಂಶಗಳು. ಓಕೆ, ಹಾಗಾದರೆ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತೇಳಿ ಗಮನಿಸ್ತೀವಿ. ಎಕ್ಸಾಮಿಗೆ ಇದ್ರ ಮೇಲೆ ಪ್ರಶ್ನೆಗಳು ಉಂಟು. ಓಕೆ, ಡೋಂಟ್ ಫರ್ಗೆಟ್ ದಿಸ್. ಓಕೆ, ವೆರಿ ಇಂಪಾರ್ಟೆಂಟ್. ನಾನೀಗ ಹೇಳಿದ ಮಾತ್ರ ಎಕ್ಸಾಮ್ಸ್ಗಳಿಗೆ ಏನಾಗಿರುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟ್ ಆಗಿರುತ್ತದೆ. ಓಕೆ, ಏನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್.
ಓಕೆ, ಈ ರೀತಿ ಏನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡಬಹುದಾದದ್ದು. ಓಕೆ, ಈಗ ನೆಕ್ಸ್ಟ್ ನೋಡೋಣ ಕೆಪ್ಲರ್ನ ಮೂರನೇ ನಿಯಮ. ಇದಕ್ಕೆ ಹೆಸರೇನು ಅಂತ ಹೇಳಿದ್ರೆ ಗ್ರಹಗಳ ಕೆಪ್ಲರ್ನ ನಿಯಮ, ಇದರ ಹೆಸರು ಸಾಮಾನ್ಯವಾಗಿ ಅವಧಿ ನಿಯಮ ಅಂತಲೇ ಹೇಳ್ತೀವಿ. ಅವಧಿ ನಿಯಮ ಇಂಗ್ಲೀಷಲ್ಲಿ ಲಾ ಆಫ್ ಪೀರಿಯಡ್ ಅಂತ ಕರಿತೀವಿ. ನಿಮಗೆ ಪಿ ಡಿ ಎಫ್ನ ತಗೊಂಬಂದು ಇಟ್ಟರೆ ಅದು ಎಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಏನಾಗಿರುತ್ತೆ, ಅದೆಲ್ಲಿ ವರ್ಕ್ ಆಗುತ್ತೆ ಗೊತ್ತಾ, ಈ ಕ್ವಶನ್ ಆನ್ಸರ್ಸ್ಗಳನ್ನು ತಂದಾಗ ಮಾತ್ರ ವರ್ಕ್ ಆಗುತ್ತೆ. ಓಕೆ, ನಾನೀಗ ಪಿ ಡಿ ಎಫ್ ತಂದಿಟ್ಟರೆ ಏನು ಮಾಡ್ತಾರೆ, ಕೆಲವರು ಓದ್ತಾ ಹೋಗ್ಬಿಡ್ತಾರೆ ಮುಂದಕ್ಕೆ, ಇನ್ನು ಕೆಲವರು ಅದನ್ನು ಫಾಲೋಅಪ್ ಮಾಡ್ತಾ ಹೋಗ್ತಾರೆ, ಇನ್ನು ಕೆಲವರು ಏನಾಗಿರುತ್ತೆ ಕ್ವಶನ್ ಮೇಲೆ ಕ್ವಶನ್ ಓದಿಯಕ್ಕೆ ಶುರು ಮಾಡಿಬಿಡ್ತಾರೆ. ಓಕೆ, ಅದೇ ನಾನು ಈ ರೀತಿ ಇದ್ದಾಗ ನೀವು ನನ್ನ ನಿಯಂತ್ರಣದಲ್ಲಿ ಇರ್ತೀರಿ, ಅವಾಗ ಹೇಳಿದ್ದನ್ನು ಕೇಳ್ತಾ ಹೋಗ್ತೀರಿ, ಹೌದು ಎಸ್ ಓಕೆ ನಾನು ಇದನ್ನು ಓದಿದ್ದೆ, ಅಥವಾ ಗೊತ್ತಾಗದೇ ಇದ್ದರೆ ನೋಟ್ ಮಾಡ್ಕೊಳ್ತಾ ಹೋಗ್ತೀರಿ. ಓಕೆ, ಒಂದು ಪೇಜನ್ನು ಇಟ್ಕೊಳ್ರಿ, ನೀಟಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ, ಗೊತ್ತಿರೋದು. ಓಕೆನಾ. ಸೊ ಅವಧಿ ನಿಯಮ ಏನಿದು, ಅವಧಿ ನಿಯಮ ಅಂತ ಹೇಳಿದ್ರೆ ಲಾ ಆಫ್ ಪೀರಿಯಡ್ ಅಂತ ಹೇಳಿದ್ರೆ ಗ್ರಹಗಳು ಏನಾಗಿರ್ತವೆ ಅಂದರೆ ಸೂರ್ಯನನ್ನು ಸುತ್ತುವಾಗ, ಗೊತ್ತಿರಲಿ, ಗ್ರಹಗಳು ಸೂರ್ಯನನ್ನು ಸುತ್ತುವಾಗ ಸನ್ ಅಂತ ನೋಟಿಸ್ ಮಾಡ್ತೇವೆ. ಗ್ರಹಗಳು ಸೂರ್ಯನನ್ನು ಸುತ್ತುವಾಗ ಏನಾಗಿರುತ್ತೆ, ಇದನ್ನು ಪರಿಭ್ರಮಣೆ ಅಂತ ಮಾತಾಡಬೇಕು. ಪರಿಭ್ರಮಣೆ ಅಂತ ಮಾತಾಡಬೇಕು. ನಂತರ ಭೂಮಿಯಿಂದ ಸೂರ್ಯನಿಗಿರುವ ದೂರವನ್ನು ನಾವೇನಂತ ಕರಿತೀವಿ ಅಂದರೆ ಘನದೂರ ಅಂತ ಕರಿತೀವಿ. ಓಕೆ, ಆರ್ ಅಂತ ಹೇಳಿದಾಗ ಘನದೂರ, ಮತ್ತು ಟಿ ಅಂತೇಳಿ ಬಂದಾಗ ಏನಾಗಿರುತ್ತೆ, ಪರಿಭ್ರಮಣೆ ಅಂತ ಹೇಳ್ತೀವಿ. ರೆವಲ್ಯೂಷನ್ ಅಂತ ಕರೆಯಲಾಗುತ್ತೆ. ಘನದೂರ ಮತ್ತು ಪರಿಭ್ರಮಣೆ ಇವೆರಡನ್ನೂ ನಾವು ನೋಟಿಸ್ ಮಾಡಬಹುದಾದದ್ದು. ಸೊ ಹಾಗಾದರೆ ಗ್ರಹಗಳು ಸಾಮಾನ್ಯವಾಗಿ ಗೊತ್ತಿರಲಿ ಸ್ನೇಹಿತರೆ, ಗ್ರಹಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸೂರ್ಯನನ್ನು, ಗ್ರಹಗಳ ಯಾವಾಗಲೂ ಅಷ್ಟೇ ಗ್ರಹಗಳ ಪರಿಭ್ರಮಣ ಅವಧಿಯು, ವರ್ಗದ ಪರಿಭ್ರಮಣ ಅವಧಿಯು ಯಾವಾಗಲೂ ಘನ ದೂರಕ್ಕೆ ಏನಾಗಿರುತ್ತೆ, ನೇರ ಅನುಪಾತದಲ್ಲಿ ಇರುತ್ತದೆ. ಓಕೆ, ನೇರ ಅನುಪಾತ ಅಂತೇಳಿ ಕರೀತೇವೆ. ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡಬಹುದಾದದ್ದು. ಓಕೆ, ಈ ರೀತಿ ಏನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಇದರ ಅನ್ವಯಗಳನ್ನು ನೋಡೋದಾಯಿತು ಅಂದರೆ ಅಪ್ಲಿಕೇಶನ್ಸ್ಗಳನ್ನು ನೋಡ್ತೀರಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ಗಳನ್ನು ನೋಡ್ತೀವಿ ಅಂತ ಹೇಳಿದ್ರೆ ಗೊತ್ತಿರಲಿ. ಸೊ ಇತರೆ ಗ್ರಹಗಳ ದೂರ ಪತ್ತೆ ಹಚ್ಚಬಹುದು. ನೆಕ್ಸ್ಟ್, ಇತರೆ ಗ್ರಹಗಳ ಪರಿಭ್ರಮಣೆ ಪತ್ತೆ ಹಚ್ಚಬಹುದು. ಇನ್ನೊಂದು, ಸೂರ್ಯನ ದ್ರವ್ಯರಾಶಿ ಪತ್ತೆ, ಮಾಸ್ ಆಫ್ ಸನ್ ಯಾವಾಗಲೂ ಎಷ್ಟಿರುತ್ತೆ ಅಂದರೆ 1.989 ಇಂಟು 10 kg ಇರುತ್ತದೆ. ಓಕೆ, ಇಷ್ಟು ಏನು ಅಂತ ಹೇಳಿದ್ರೆ ಅನ್ವಯಗಳು, ಕೆಪ್ಲರ್ನ ಅನ್ವಯಗಳು. ಓಕೆ, ಸೊ ಇಷ್ಟನ್ನು ನಾವು ನೋಟಿಸ್ ಮಾಡಬಹುದು. ಕೆಪ್ಲರ್ನ ಮೂರು ನಿಯಮಗಳಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ. ಓಕೆನಾ. ಈಗ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಭೂಮಿಯ, ಓಕೆ, ಇಷ್ಟು ನಿಯಮಗಳನ್ನು ಇಟ್ಟುಕೊಂಡು ಏನು ಮಾಡ್ತೀವಿ ಅಂದರೆ ಭೂಗುರುತ್ವವನ್ನು ಹೇಳಲಾಗುತ್ತೆ. ಭೂಗುರುತ್ವ, ಅರ್ತ್ ಗ್ರಾವಿಟಿ. ಏನಿದೆ ಅರ್ತ್ ಗ್ರಾವಿಟಿ ಅಂತೇಳಿ ಬಂತು ಅಂದರೆ
ಸಾಮಾನ್ಯವಾಗಿ ಇದನ್ನು ಮೊದಲ ಬಾರಿಗೆ ಹೇಳಿದವರು ಯಾರು ಅಂದರೆ ಸರ್ ಐಸಾಕ್ ನ್ಯೂಟನ್ ಆಗಿರ್ತಾನೆ. ಸರ್ ಐಸಾಕ್ ನ್ಯೂಟನ್ ಅವರು ಹೇಳ್ತಾರೆ, ಇವರ ಪ್ರಕಾರ ಭೂದ್ರವ್ಯರಾಶಿ ಮತ್ತು ಭೂದ್ರವ್ಯರಾಶಿ ಮತ್ತು ಭೂತ್ರಿಜ್ಯಗಳ ಮೌಲ್ಯ ಹೊಂದಿರುತ್ತದೆ. ಓಕೆ, ಮೌಲ್ಯ ಭೂದ್ರವ್ಯರಾಶಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 6 × 10⁻24 kg. ಭೂತ್ರಿಜ್ಯ ಅಂತೇಳಿ ಬಂದರೆ 6400 ಕಿಲೋಮೀಟರ್. ಈ ಎರಡೂ ವ್ಯಾಲ್ಯೂಗಳನ್ನು ಏನು ಮಾಡೋದು ಅಂತ ಹೇಳಿದ್ರೆ ಭೂಮಿಯ ದ್ರವ್ಯರಾಶಿ ಮತ್ತು ಅದರ ವರ್ಗದ ತ್ರಿಜ್ಯಕ್ಕೆ ಏನಾಗಿರುತ್ತೆ ಅವಲಂಬನೆ ಆಗಿರೋದನ್ನು ನಾವು ನೋಟಿಸ್ ಮಾಡ್ತೀವಿ. ಹಾಗಾದರೆ ಭೂತ್ರಿಜ್ಯ ಭೂದ್ರವ್ಯರಾಶಿ ಅಂತೇಳಿ ಬಂದರೆ ನಾವು ನೋಟಿಸ್ ಮಾಡುವಂಥದ್ದು ಇಷ್ಟಕ್ಕೆ ಗಮನಿಸಬೇಕಾದಂಥದ್ದು 9.8 m/s². ಓಕೆ, 9.8 m/s². ಹಾಗಾದರೆ ಪ್ರತಿ ಸೆಕೆಂಡಿಗೂ ಇದರ ವ್ಯಾಲ್ಯೂ ಏನು ಅಂದರೆ ಪ್ರತಿ ಸೆಕೆಂಡಿಗೂ ಒಂದು ಕಾಯ ಇದರ ವೇಗದಲ್ಲಿ ಭೂಮಿಯನ್ನು ಚಲಿಸುತ್ತೆ. ಈ ವ್ಯಾಲ್ಯೂನ ನೆನಪಿಡಬೇಕು. ಓಕೆ, ಇದರ ನಂತರ ನಾವು ನೋಟಿಸ್ ಮಾಡುವಂಥದ್ದು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಭೂಗುರುತ್ವಗಳನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ? ಲಿಫ್ಟ್ಗಳಲ್ಲಿ ಅಪ್ಲೈ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಓಕೆ, ಭೂಮಿಯಿಂದ ನಾವೇನಾದರೂ ಲಿಫ್ಟಿನಲ್ಲಿ ಎತ್ತರಕ್ಕೆ ಚಲಿಸ್ತೀವಿ ಅಂತ ಹೇಳಿದ್ರೆ ಏನಾಗುತ್ತೆ, ಗುರುತ್ವದ ವಿರುದ್ಧ ದಿಕ್ಕಿಗೆ ಚಲಿಸೋದ್ರಿಂದ ಸಹಜವಾಗಿ ಏನಾಗಿರುತ್ತೆ, ನಮ್ಮ ತೂಕ ಹೆಚ್ಚಾದಂತೆ ಅನಿಸುತ್ತದೆ. ಒಂದು ವೇಳೆ ಭೂಮಿಯ ಅತಿ ಎತ್ತರದಿಂದ ಭೂಮಿ ಕಡೆಗೆ ಬಂದರೆ ತೂಕರಹಿತ ಅಂತ ಅನಿಸುತ್ತೆ, ತೂಕರಹಿತ ಅಂತ ಹೇಳುತ್ತೆ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ನಾವೇನಾದರೂ ಇದರಲ್ಲಿ ಓಕೆ ಇದು ಸ್ಟನ್ ಮಧ್ಯಕ್ಕೆ ಹಾಗೆ ನಿಂತ್ಕೊಳ್ತು ಅಂತ ಹೇಳುತ್ತೆ, ಏನಾಗಿರುತ್ತೆ, ನಮ್ಮ ತೂಕ ಭೂಮಿಯ ಮೇಲಿದ್ದಷ್ಟೇ ಸ್ಥಿರ ಅಂತ ಅನಿಸುತ್ತೆ. ಓಕೆ, ಒಂದು ವೇಳೆ ಅಲ್ಲೇ ಇತ್ತು ಅಂತ ಹೇಳಿದ್ರೆ ಭೂಮಿಯ ಮೇಲೆ ಎಷ್ಟಿರುತ್ತಲ್ಲ ಅಷ್ಟೇ ಅನಿಸುತ್ತೆ, ಯಾವುದು ಹೆಚ್ಚು ಅಥವಾ ಕಡಿಮೆ ಅಂತ ಅನಿಸಲ್ಲ, ಗೊತ್ತಿರಲಿದೆ. ಓಕೆ, ಸೊ ಹೀಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನೋಟಿಸ್ ಮಾಡ್ತಾ ಹೋಗ್ಬೋದು. ಓಕೆ, ಇದರ ನಂತರ ಸಾಮಾನ್ಯವಾಗಿ ಓಕೆ ದ್ರವ್ಯರಾಶಿ ಅಂತ ಕಾನ್ಸೆಪ್ಟನ್ನು ನೀವೇನಾದರೂ ತಗೊಳ್ತೀರಾ ಅಂತ ಹೇಳಿದ್ರೆ, ದ್ರವ್ಯರಾಶಿ ಅಂತೇಳಿ ಬಂದಾಗ ಇದು ಎಲ್ಲೇ ಇದ್ದರೂ ಸ್ಥಿರ. ನೆನಪಿಡಿ, ಸ್ಥಿರ. ಮಾಸ್ ಅಂತ ವರ್ಡ್ ಬಂತು ನಿಮ್ಮ ಬಾಯಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ ಅಂದರೆ ಇಟ್ ಈಸ್ ಕಾನ್ಸ್ಟೆಂಟ್. ನೆನಪಲ್ಲಿ ಕಾನ್ಸ್ಟೆಂಟ್ ಅಂತ ವರ್ಡ್ ನೆನಪಲ್ಲಿ. ಓಕೆನಾ? ಸೊ ಹಾಗಾದರೆ ಇಲ್ಲೆಲ್ಲ ನಾವು ನೋಟಿಸ್ ಮಾಡುವಂಥದ್ದು ಓಕೆ ಏನಾಗಿರುತ್ತೆ, ತೂಕ ಅಂಥೇಳಿ ಬಂದಾಗ ಮತ್ತೆ ತೂಕಗಳು ಸಹಜವಾಗಿ ಏನಾಗಿರುತ್ತೆ, ಗುರುತ್ವ ಹೆಚ್ಚಾದರೆ ತೂಕ ಹೆಚ್ಚು, ಗುರುತ್ವ ಕಡಿಮೆ ಆಯಿತು ಅಂದರೆ ತೂಕ ಕಡಿಮೆ, ಗುರುತ್ವ ಶೂನ್ಯ ಆಯಿತು ಅಂತೇಳಿದ್ರೆ ತೂಕವು ಸಹಿತ ಶೂನ್ಯ. ಈ ಎಲ್ಲ ಕಂಡೀಷನಲ್ಲೂ ಸಹಿತ ಮಾಸ್ ಆಫ್ ದ ಬಾಡಿ ಏನಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಗೊತ್ತಿಲ್ಲ. ಓಕೆ, ಎಲ್ಲ ಕಂಡೀಷನ್, ಈ ಎಲ್ಲ ಕಂಡೀಷನಲ್ಲೂ ಯಾವಾಗಲೂ ಅಷ್ಟೇ ಮಾಸ್ ಆಫ್ ದ ಬಾಡಿ ಏನಾಗಿರುತ್ತೆ, ಕಾನ್ಸ್ಟೆನ್ಸನ್ನು ಹೊಂದಿರುತ್ತೆ, ಕಾನ್ಸ್ಟೆನ್ಸಿನ ತೊಗೊಂಡ್ಬಿಡುತ್ತೆ. ಈ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡಬಹುದಾದ ಕಾನ್ಸೆಪ್ಟ್ ಹೆಂಗೆ ಅಂತ ಹೇಳಿದ್ರೆ ದ್ರವ್ಯರಾಶಿ ತೂಕಗಳನ್ನು ತುಂಬ ಚೆನ್ನಾಗಿ ಅನಲೈಸೇಷನ್ ಮಾಡಬೇಕು. ಓಕೆ, ಇಲ್ಲೆಲ್ಲೂ ಕಾನ್ಸೆಪ್ಟ್ಗಳನ್ನು ಮಿಸ್ ಮಾಡಬಾರ್ದು. ಓಕೆನಾ? ಸೊ ನಾವು ನೆಕ್ಸ್ಟ್ ಇದರಲ್ಲಿ ಓಕೆ ಗಮನಿಸಬೇಕಾದಂತಹ ಅಂಶ, ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಅಂತೇಳಿ ಬಂದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ನೋಟಿಸ್ ಮಾಡಬಹುದಾದಂಥದ್ದು ತುಂಬ ಚೆನ್ನಾಗಿ ಏನು ಮಾಡಬಹುದು, ಇದರಲ್ಲಿ ಇಷ್ಟು ದಿನವೂ ಕ್ವಶನ್ಸ್ಗಳನ್ನು ನೀವು ನೋಟಿಸ್ ಮಾಡ್ತಾ ಬಂದ್ರಿ ಅಂದರೆ ಓಕೆ ಏನಾಗಿರುತ್ತೆ, ಭಾಳ ಸ್ಪೀಡಾಗಿ ಗಮನಿಸಬೇಕಾದಂತಹ ಅಂಶ. ಓಕೆ, ಗಮನಿಸಬೇಕಾದಂಥದ್ದು ಇಲ್ಲೇ ನೋಡೋಣ. ಓಕೆ, ತುಂಬ ಸಲ ಎಕ್ಸಾಮಲ್ಲಿ NDA ಮತ್ತು ಮಾಡಲ್ ಕ್ವಶನ್ ಪೇಪರ್ಗಳೆಲ್ಲ ನೋಡೋದಾಯಿತು ಅಂದರೆ CDS ಓಕೆ ಸೆಂಟ್ರಲ್ ಗೌರ್ಮೆಂಟ್ಗಳೆಲ್ಲ ನೋಡೋದಾಯಿತು ಅಂತ ಹೇಳಿದ್ರೆ ಮತ್ತು KPSC ಯಾವುದು ಅಂದರೆ FDA ಕ್ವಶನ್ಸ್ಗಳೆಲ್ಲ ನೋಡಬೇಕಾಯಿತು ಅಂದರೆ ನೋಟಿಸ್ ಮಾಡಬಹುದಾದದ್ದು ಹೆಂಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಹೆಂಗೆ ಕೇಳಿದ್ದಾನೆ ಗಮನಿಸ್ತಾ ಹೋಗೋಣ ಇಲ್ಲಿ. ಓಕೆ, ವೆರಿ ಸಿಂಪಲ್ಲಾಗಿ ಗಮನಿಸಬೇಕಾದಂಥ ಅಂಶ.
ಭೂಮಿಯಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಭೂಮಿಯ ಗುರುತ್ವವು ಈ ಕೆಳಗಿನ ಆಧಾರದಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರು ಏನು ಮಾಡಿದ್ದಾರೆ ಹೇಳಲಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಅದರಲ್ಲಿ ಪ್ರಶ್ನೆ ಆಪ್ಷನ್ಸ್ಗಳು ಹೀಗಿದಾವಪ್ಪ. ಓಕೆ, ಏನಿದೆ ಆಪ್ಷನ್ಸ್ಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವೆರಿ ಫಸ್ಟ್ ಆಪ್ಷನ್ನು ಒಂದು ದ್ರವ್ಯರಾಶಿಗಳ ಮೇಲೆ ಅನ್ವಯ, ಭೂಮಿಯ ದ್ರವ್ಯರಾಶಿ ಅಂತ ಹೇಳಿ. ಎರಡನೇದು ಭೂಮಿಯ ಗುರುತ್ವದ ಮೌಲ್ಯದ ಮೇಲೆ ಅವಲಂಬಿತ. ನೆಕ್ಸ್ಟ್ ಭೂಮಿಯ ಗಾತ್ರದ ಮೇಲೆ ಅವಲಂಬಿತ. ನೆಕ್ಸ್ಟ್ ಇನ್ನು ಲಾಸ್ಟ್ ಆಪ್ಷನ್ ಏನಿದೆ ಅಂದರೆ ಭೂಮಿಯ ತ್ರಿಜ್ಯದ ಮೇಲೆ ಅವಲಂಬಿತ. ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತೇಳಿ 1 ಮತ್ತು 2, 2 ಮತ್ತು 3, 3 ಮತ್ತು 4, 1 ಮತ್ತು 4 ಅಂತಾರೆ. ಸರಿಯಾದ ಉತ್ತರ 1 ಮತ್ತು 4 ಆಗಿರುತ್ತದೆ. ಓಕೆ, ನೆಕ್ಸ್ಟ್ ದ್ರವ್ಯರಾಶಿಯು ಇನ್ನೊಂದು ಕ್ವಶನ್ನು ಇಲ್ಲೇ ನೋಡೋದಾಯ್ತು ಅಂದರೆ ದ್ರವ್ಯರಾಶಿಯು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಆಗಿರುತ್ತದೆ. ಓಕೆ, ಇದು ಸರಿಯಾದ ಹೇಳಿಕೆ. ಓಕೆ, ಒಂದನೇದು ಬೇರೆ ಬೇರೆ ಸ್ಥಳಗಳಲ್ಲಿ ದ್ರವ್ಯರಾಶಿ ಬೇರೆ ಬೇರೆ ಆಗಿರುತ್ತದೆ ಒಂದು. ಎರಡನೇ ಆಪ್ಷನ್ನು ತೂಕವು ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಥಿರವಾಗಿರುತ್ತದೆ. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಒಂದನೇ ಆಪ್ಷನ್ ಐ ರಿಪೀಟ್ ಒನ್ಸ್ ಅಗೇನ್, ದ್ರವ್ಯರಾಶಿಯು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಆಗಿರುತ್ತದೆ. ಓಕೆ, ದ ಮಾಸ್ ಆಫ್ ದ ಬಾಡಿ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ಎವ್ರಿವೇರ್, ಅದು ಎವ್ರಿ ಪ್ಲೇಸ್ ಅಂತೇಳಿ ನೋಡ್ತೇವೆ. ಸಾರಿ, ಬೇರೆ ಬೇರೆ ಅಲ್ವಾ, ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ವ್ಯಾಲ್ಯೂ. ಓಕೆ, ಮಾಸ್. ನೆಕ್ಸ್ಟು ತೂಕವು ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಥಿರ ಮೌಲ್ಯವನ್ನು ಹೊಂದಿರುತ್ತದೆ. ದ ವೆಯ್ಟ್ ಆಫ್ ದ ಬಾಡಿ ರಿಮೈನ್ಸ್. ಓಕೆ, ಇಲ್ಲಿ ಇಂಗ್ಲೀಷಲ್ಲೂ ಕೊಟ್ಟಿದ್ದಾನೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡು ವರ್ಷನಲ್ಲಿದೆ. ದ ವೆಯ್ಟ್ ಆಫ್ ದ ಬಾಡಿ ರಿಮೈನ್ಸ್ ಕಾನ್ಸ್ಟೆಂಟ್ ಎವ್ರಿ ಡಿಫ್ರೆಂಟ್ ಪ್ಲೇಸಸ್. ಓಕೆ, ಡಿಫ್ರೆಂಟ್ ಪ್ಲೇಸಸ್. ಹಾಗಾದರೆ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತೇಳಿ. ಒಂದು ಮಾತ್ರ ಸರಿ, ಫಸ್ಟ್ ಆಪ್ಷನ್ ಸರಿ. ಸೆಕೆಂಡ್ ಆಪ್ಷನ್ ಸರಿ. ಓಕೆ, 1 ಮತ್ತು 2 ಸರಿ, 1 ಮತ್ತು 2 ತಪ್ಪು. ಸರಿಯಾದ ಉತ್ತರ ನಾನೇನು ಹೇಳಿದ್ದೀನಿ ಅಂತ ಹೇಳಿದ್ರೆ ಏನು ಹೇಳಿದ್ದೀನಿ, ದ್ರವ್ಯರಾಶಿ ಎಲ್ಲ ಸ್ಥಳಗಳಲ್ಲೂ ಏನಾಗಿರ್ತದೆ, ಸ್ಥಿರ. ತೂಕ ಗುರುತ್ವದ ಮೇಲೆ ಅವಲಂಬಿತ ಆಗಿರೋದ್ರಿಂದ ಇದು ಡಿಫ್ರೆಂಟ್ ಆಗಿರುತ್ತೆ. ಹಾಗಾದರೆ ಎರಡೂ ಹೇಳಿಕೆಗಳೇನಾಗಿರ್ತವೆ, ಇಲ್ಲಿ ತಪ್ಪಾಗಿರುತ್ತವೆ. ಸೊ ಈ ರೀತಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ FDA SDA ಕ್ವಶನ್ಸ್ಗಳಲ್ಲಿ ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ದಯವಿಟ್ಟು ಇಂಥ ಕ್ವಶನ್ ಬ್ಯಾಂಕ್ಸ್ಗಳನ್ನು ಸಾಧ್ಯವಾದಷ್ಟು ಎಲ್ಲ ಸಪ್ನ ಬುಕ್ ಸ್ಟಾಲ್ಸ್ಗಳಲ್ಲೂ ಇದು ಅವೈಲೇಬಿಲಿಟಿ ಇದೆ. ಓಕೆ, ಇಲ್ಲಿ ಆಥರ್ಗಳು ಬಂದು ಪಾಠ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ವಿ ಶಾಲ್ ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳೊಂದಿಗೆ ನಿರಂಜನ.